ಲೋಕಸಭೆ ಚುನಾವಣೆಗೆ ಕೊನೆಗೂ ಬಿಜೆಪಿ ಲಿಸ್ಟ್ ರೆಡಿಯಾಗಿದೆ. ಅಳೆದು ತೂಗಿ ಕೊನೆಗೂ ಫಸ್ಟ್ ಲಿಸ್ಟ್ ಅನ್ನ ಬಿಡುಗಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಫಸ್ಟ್ ಲಿಸ್ಟ್ ಬಿಡುಗಡೆಯಾಗುತ್ತೆ. ಹಾಗಾದ್ರೆ ಯಾರಿಗೆ ಟಿಕೆಟ್, ಯಾರಿಗೆ ನಿರಾಸೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಬಿಜೆಪಿ ಅಭ್ಯರ್ಥಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಡ್ತೀವಿ. ಅಳೆದು ತೂಗಿ ಕೊನೆಗೂ ಫಸ್ಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ಹಾಲಿ ಇರುವಂತಹ ಸಂಸದರಿಗೆ ಟಿಕೆಟ್ ಕೊಡ್ತಾರಾ, ಯಾರಿಗೆ ನಿರಾಸೆ ಆಗಬಹುದು, ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್. ಶೋಭಾ ಕರಂದ್ಲಾಜೆ ಸೇರಿ ಹಾಲಿ ಸಂಸದರಿಗೆಲ್ಲ ಟಿಕೆಟ್ ಕೊಡಲಾಗುತ್ತೆ. ಡಿಕೆ ಸುರೇಶ್ ಎದುರು ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇದೆ. ಬಳ್ಳಾರಿಯಲ್ಲಿ ರಮೇಶ್ ಜಾರಕಿಹೊಳಿ ಸಂಬಂಧಿ ದೇವೇಂದ್ರಪ್ಪಗೆ ಟಿಕೆಟ್ ಅನ್ನ ಕೊಡಲಾಗ್ತಾ ಇದೆ. ಬಿಜೆಪಿಯನ್ನ ಸೇರಿದಂತಹ ಎ ಮಂಜು ಹಾಸನದಿಂದ ಫೈನಲ್ ಆಗಿ ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಕೋಲಾರದಲ್ಲಿ ವೀರಯ್ಯ ಬದಲಿಗೆ ಛಲವಾದಿ ನಾರಾಯಣ ಸ್ವಾಮಿಗೆ ಟಿಕೆಟ್ ಅನ್ನ ಕೊಡಲಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಬಿಜೆಪಿಯ ಫಸ್ಟ್ ಲಿಸ್ಟ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಪಬ್ಲಿಕ್ ಟಿವಿಯಲ್ಲಿ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಆಲ್ಮೋಸ್ಟ್ ಇದೇ ಫೈನಲ್ ಆಗುವಂತ ಚಾನ್ಸಸ್ ಕೂಡ ಇದೆ. ಶೋಭಾ ಕರಂದ್ಲಾಜೆ ಸೇರಿ ಹಾಲಿ ಸಂಸದರಿಗೆ ಎಲ್ಲರಿಗೂ ಕೂಡ ಟಿಕೆಟ್ ಕೊಡುವಂತ ಚಾನ್ಸಸ್ ಇದೆ. ಡಿಕೆ ಸುರೇಶ್ ಎದುರು ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ರಮೇಶ್ ಜಾರಕಿಹೊಳಿ ಸಂಬಂಧಿ ದೇವೇಂದ್ರಪ್ಪಗೆ ಟಿಕೆಟ್ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಯಾರಿಗೆ ಇಲ್ಲಿ ಟಿಕೆಟ್ ಸಿಕ್ಕಿದೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸಂಭಾವ್ಯರ ಪಟ್ಟಿ ಇದೇ ಆಲ್ಮೋಸ್ಟ್ ಫೈನಲ್ ಆಗುವಂತ ಚಾನ್ಸಸ್ ಕೂಡ ಇದೆ. ಹಾಗಾದ್ರೆ ಯಾರಿಗೆಲ್ಲ ಸಿಗುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಇಲ್ಲಿ ಶೋಭಾ ಕರಂದ್ಲಾಜೆಗೆ ಕೂಡ ಟಿಕೆಟ್ ಕೊಡುವಂತ ಚಾನ್ಸಸ್ ಇದೆ. ಜೊತೆಗೆ ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆಗೆ ಸಿಗುವಂತ ಚಾನ್ಸಸ್ ಇದೆ. ಉಡುಪಿ ಚಿಕ್ಕಮಗಳೂರು ಇಲ್ಲಿ ಶೋಭಾ ಕರಂದ್ಲಾಜೆ ಫೈನಲ್ ಆಗಿದೆ. ಇನ್ನು ಹಾಸನದಿಂದ ಎ ಮಂಜು ಗಮನಿಸ್ತಾ ಇದ್ದೀರಾ. ಬಿಜೆಪಿಯ ಸಂಭಾವ್ಯ ಪಟ್ಟಿಯನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಅನಂತ್ ಕುಮಾರ್ ಹೆಗಡೆಗೆ ಉತ್ತರ ಕನ್ನಡದಿಂದ ಸಿಗುತ್ತೆ. ಇವರು ಬ್ರಾಹ್ಮಣ ಸಮುದಾಯದವರು. ಬಿಜೆಪಿ ಸಂಭಾವ್ಯ ಪಟ್ಟಿ ಇದೆ ಆಲ್ಮೋಸ್ಟ್ ಫೈನಲ್ ಆಗುವಂತ ಚಾನ್ಸಸ್ಗಳು ಕೂಡ ಇದೆ. ಸಂಭಾವ್ಯರ ಪಟ್ಟಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಇದೇ ಪಟ್ಟಿ ಕೆಲವೇ ಕ್ಷಣಗಳಲ್ಲಿ ಫೈನಲ್ ಆಗಿ ಬಿಡುಗಡೆಯಾಗುತ್ತೆ. ಅನಂತ್ ಕುಮಾರ್ ಹೆಗಡೆ ಉತ್ತರ ಕನ್ನಡದಿಂದ, ಇವರು ಬ್ರಾಹ್ಮಣ ಸಮುದಾಯದವರು. ಇವರಿಗೆ ಈಗ ಟಿಕೆಟ್ ಫೈನಲ್ ಆಗಿದೆ, ಹಾಲಿ ಸಂಸದರು ಕೂಡ. ಇನ್ನು ಎ ಮಂಜು ಇವರು ಕಾಂಗ್ರೆಸ್ನಿಂದ ಇದೀಗ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಇವರಿಗೆ ಹಾಸನದಿಂದ ಟಿಕೆಟ್ ಸಿಗ್ತಾ ಇದೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಇವರಿಗೂ ಕೂಡ ಈಗ ಟಿಕೆಟ್ ಸಿಗುವಂತ ಚಾನ್ಸಸ್ ಇದೆ. ನಾವು ಈಗ ತೋರಿಸ್ತಾ ಇರೋದು ಸಂಭಾವ್ಯ ಪಟ್ಟಿ. ಇನ್ನೇನು ಇದೇ ಪಟ್ಟಿ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಪ್ರಕಟ ಆಗುತ್ತೆ. ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮ್ಗೆ ಕೊಡ್ತಾ ಇದೀವಿ. ಎ ಮಂಜು ಹಾಸನದಿಂದ ಸಾಕಷ್ಟು ಜಿದ್ದಾಜಿದ್ದ ಕ್ಷೇತ್ರ ಅಂತಾನು ಹೇಳಬಹುದು. ಏನು ಮೈಸೂರಿನಿಂದ ಪ್ರತಾಪ್ ಸಿಂಹ ಇವರು ಕೂಡ ಹಾಲಿ ಸಂಸದರು. ಇವರಿಗೆ ಕೂಡ ಟಿಕೆಟ್ ಸಿಗುತ್ತೆ. ಮೈಸೂರಿನಿಂದ ಪ್ರತಾಪ್ ಸಿಂಹ ಅವರು ಈ ಬಾರಿ ಕಣಕ್ಕೆ ಇಳಿತಾ ಇದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಬಿಜೆಪಿಯ ಸಂಭಾವ್ಯ ಪಟ್ಟಿಯನ್ನ ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಪ್ರತಾಪ್ ಸಿಂಹ ಹಾಸನದಿಂದ, ಜೊತೆಗೆ ವಿ ಶ್ರೀನಿವಾಸ್ ಪ್ರಸಾದ್ ಗೊತ್ತೇ ಇದೆ ನಿಮ್ಗೆ, ಚಾಮರಾಜನಗರದಿಂದ ಎಸ್ಸಿ ಕೆಟಗರಿಗೆ ಸೇರ್ತಾರೆ. ಇವರು ಈ ಬಾರಿ ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಅವರ ಅಭಿಮಾನಿಗಳು ಜೊತೆಗೆ ಕಾರ್ಯಕರ್ತರು ಪಟ್ಟು ಹಿಡಿದ್ರಿಂದ ಎಲೆಕ್ಷನ್ಗೆ ನಿಂತಿದ್ದಾರೆ. ಟಿಕೆಟ್ ಕೂಡ ತುಂಬಾನೇ ಈಸಿಯಾಗಿ ಇವ್ರಿಗೆ ಸಿಕ್ಕಿದೆ. ಸೊ ಈ ಬಾರಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಚಾಮರಾಜನಗರದಿಂದ ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ನಿಶಾ ಯೋಗೇಶ್ವರ್ ಬೆಂಗಳೂರು
ಗ್ರಾಮಾಂತರ ಒಕ್ಕಲಿಗ ಇವರು. ಇಲ್ಲಿ ಡಿ.ಕೆ. ಸುರೇಶ್ ಅವರ ಎದುರುಗಡೆಗೆ ಇವ್ರು ನಿಲ್ತಾರೆ. ನಿಶಾ ಯೋಗೇಶ್ವರ್ ಅವರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಇಲ್ಲಿ ಅವರ ಮಗಳನ್ನ ನಿಶಾ ಯೋಗೇಶ್ವರ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿಯಿಂದ ನಿಲ್ಲಿಸ್ತಾ ಇದ್ದಾರೆ. ಇನ್ನು ತೇಜಸ್ವಿನಿ ಅನಂತಕುಮಾರ್ ಬೆಂಗಳೂರು ದಕ್ಷಿಣದಿಂದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇಲ್ಲಿ ಇವ್ರಿಗೆ ಅನುಕಂಪದ ಅಲೆ ಇತ್ತು. ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಆಲ್ಮೋಸ್ಟ್ ಮೊದಲೇ ಇವರ ಹೆಸರನ್ನ ಫೈನಲ್ ಮಾಡಿದ್ರು. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಅಂತೂ ಪಕ್ಕ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇನ್ನು ಪಿ.ಸಿ. ಮೋಹನ್ ಬೆಂಗಳೂರು ಸೆಂಟ್ರಲ್ ಬಲಿಜಿಗ ಸಮುದಾಯಕ್ಕೆ ಸೇರಿದವರು. ಪಿ.ಸಿ. ಮೋಹನ್ ಇವರು ಹಾಲಿ ಸಂಸದರು ಕೂಡ ಹೌದು. ಈ ಬಾರಿ ಇವರಿಗೆ ಟಿಕೆಟ್ ಕೊಡಲಾಗಿದೆ. ಗಮನಿಸ್ತಾ ಇದ್ರೆ ಪಿ.ಸಿ. ಮೋಹನ್ ಅವರಿಗೆ ಈ ಬಾರಿ ಟಿಕೆಟ್ ಸಿಗ್ತಾ ಇದೆ. ಬೆಂಗಳೂರಿನ ಹಾಲಿ ಸಂಸದರು ಕೂಡ ಹೌದು. ಈ ಬಾರಿಯೂ ಕೂಡ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಬಿಜೆಪಿಯಲ್ಲಿ ಯಾರೆಲ್ಲ ಹಾಲಿ ಸಂಸದರಿದ್ದಾರೆ ಅವ್ರಿಗೆ ಈ ಬಾರಿ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಡಿ.ವಿ. ಸದಾನಂದ ಗೌಡರು ಬೆಂಗಳೂರು ಉತ್ತರದಿಂದ ಈ ಬಾರಿಯೂ ಕೂಡ ಕಣಕ್ಕೆ ಇಳಿತಾ ಇದ್ದಾರೆ. ಇವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಇದೆ. ಒಕ್ಕಲಿಗ ಸಮುದಾಯದಿಂದ ಇವ್ರು ನಿಲ್ತಾರೆ. ಇದೇ ಪಟ್ಟಿ ಆಲ್ಮೋಸ್ಟ್ ಫೈನಲ್ ಆಗುತ್ತೆ. ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು ಬಿಜೆಪಿಯ ಸಂಭಾವ್ಯ ಪಟ್ಟಿ. ಇದೇ ಪಟ್ಟಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡ್ತಾರೆ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಕೋಲಾರದಿಂದ ಇವರು ಕಣಕ್ಕೆ ಇಳಿತಾರೆ. ಇವರು SC ಕೆಟಗರಿಗೆ ಸೇರಿದವರು. ಬಿಜೆಪಿಯ ಸಂಭಾವ್ಯ ಪಟ್ಟಿ ಈ ರೀತಿಯಾಗಿದೆ. ಗಮನಿಸ್ತಾ ಇದ್ದೀರಾ, ಕೋಲಾರದಿಂದ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಏನು ಶಿವಮೊಗ್ಗ ಲಿಂಗಾಯತ ಸಮುದಾಯದಿಂದ BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಅವರು ಕಣಕ್ಕೆ ಇಳಿತಿದ್ದಾರೆ. ಗಮನಿಸ್ತಾ ಇದ್ದೀರಾ, ಇದೊಂದು ರೀತಿಯಲ್ಲಿ ಜಿದ್ದಾಜಿದ್ದಿನ ಕ್ಷೇತ್ರ ಕೂಡ ಹೌದು. ಗೊತ್ತೇ ಇದೆ ನಿಮ್ಗೆ ಯಾವ ರೀತಿ ಅಂತ ಹೇಳಿ. ಎಲ್ಲಾ ರೀತಿಯ ತಯಾರಿಯನ್ನ ಅಲ್ಲಿ ಮಧು ಬಂಗಾರಪ್ಪ ಅವರು ನಿಲ್ತಾ ಇದ್ದಾರೆ JDS ನಿಂದ. ಜೊತೆಗೆ ಇಲ್ಲಿ ಟ್ರಬಲ್ ಶೂಟರ್ DK ಶಿವಕುಮಾರ್ ಅನ್ನ ಕೂಡ ಬಿಟ್ಟಿದ್ದಾರೆ ಈ ಕ್ಷೇತ್ರವನ್ನು ನೋಡ್ಕೊಳ್ಳಕ್ಕೆ. ಇನ್ನು BN ಬಚ್ಚೇಗೌಡ ಚಿಕ್ಕಬಳ್ಳಾಪುರ ಒಕ್ಕಲಿಗರು ಇವರನ್ನ ಚಿಕ್ಕಬಳ್ಳಾಪುರದಿಂದ ಫೈನಲ್ ಮಾಡಿದ್ದಾರೆ. ಅಳೆದು ತೂಗಿ ಈ ಬಾರಿ ಫೈನಲ್ ಮಾಡಲಿದ್ದಾರೆ. ಇದೇ ಪಟ್ಟಿ ಆಲ್ಮೋಸ್ಟ್ ಬಿಡುಗಡೆ ಆಗುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ BN ಬಚ್ಚೇಗೌಡರ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಏನು ತುಮಕೂರು ಕ್ಷೇತ್ರದಿಂದ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ GS ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ GS ಬಸವರಾಜ್ ಅವರನ್ನ ಫೈನಲ್ ಮಾಡಿದ್ದಾರೆ ತುಮಕೂರು ಕ್ಷೇತ್ರದಿಂದ. ತುಮಕೂರು ಕ್ಷೇತ್ರವೂ ಕೂಡ ಈ ಬಾರಿ ಒಂದು ರೀತಿಯಲ್ಲಿ ಗೊತ್ತೇ ಇದೆ, ಸಾಕಷ್ಟು ಮುಂಚೂಣಿಯಲ್ಲಿರುವಂತಹ ಕ್ಷೇತ್ರ. ಇನ್ನು ದಕ್ಷಿಣ ಕನ್ನಡ ಹಾಲಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರೇ ಕೇಳಿ ಬರ್ತಾ ಇದೆ. ಬಂಟ ಸಮುದಾಯಕ್ಕೆ ಸೇರಿದಂತವರು ಇವರ ಹೆಸರೇ ಈ ಬಾರಿಯೂ ಕೂಡ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ದಕ್ಷಿಣ ಕನ್ನಡ ಕ್ಷೇತ್ರದಿಂದ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರೇ ಈ ಬಾರಿಯೂ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಅವರ ಹೆಸರು, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು. ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಅವರ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಈ ರೀತಿಯಾಗಿದೆ. ರಮೇಶ್ ಕತ್ತಿ ಅವರು ಚಿಕ್ಕೋಡಿ ಕ್ಷೇತ್ರದಿಂದ ಇವರ ಹೆಸರು ಕೂಡ ಫೈನಲ್ ಆಗಿದೆ. ಒಂದು ರೀತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿ ಸ್ಕ್ರೀನಿಂಗ್ ಮಾಡಿದ್ದಾರೆ ಬಿಜೆಪಿಗರು ಅಂತ ಹೇಳಲಾಗ್ತಾ ಇದೆ. ಸುರೇಶ್ ಅಂಗಡಿ ಬೆಳಗಾವಿಯಿಂದ ನಿಲ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದವರು ಇವರು. ಸುರೇಶ್ ಅಂಗಡಿ ಅವರ ಹೆಸರು ಇದೀಗ ಫೈನಲ್ ಆಗಿದೆ ಅನ್ನೋದು ಕೂಡ ಸಿಗ್ತಾ ಇರುವಂತಹ ಮಾಹಿತಿ ಬೆಳಗಾವಿಯಿಂದ. ಮತ್ತೊಂದು ಕಡೆಯಿಂದ ವಿಜಯಪುರ SC ಎಡಗೈಗೆ ಸೇರಿದಂತವರು ರಮೇಶ್ ಜಿಗಜಿಣಗಿ ಅವರ ಹೆಸರು ಕೂಡ ಫೈನಲ್ ಆಗಿದೆ. ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಅವರ ಹೆಸರು ಇದೀಗ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ವಿಜಯಪುರದಿಂದ ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ರಮೇಶ್ ಅವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆಯಿಂದ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ PC ಗದ್ದಿಗೌಡರ ಹೆಸರು ಕೂಡ ಬಿಜೆಪಿಯ ಸಂಭಾವ್ಯ ಪಟ್ಟಿಯಲ್ಲಿ ಇದೆ. ಇದೇ ಹೆಸರುಗಳು ಫೈನಲ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಬಾಗಲಕೋಟೆ ಕ್ಷೇತ್ರದಿಂದ PC ಗದ್ದಿಗೌಡರವರ ಹೆಸರು ಫೈನಲ್ ಆಗಿದೆ. ಇನ್ನು ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿದೆ. ಇನ್ನೇನು ಎಲ್ಲಾ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಫೈನಲ್ ಪಟ್ಟಿ ಕೂಡ ಬಿಜೆಪಿಯಿಂದ ರೆಡಿ ಆಗಿದೆ. ಅದೇ ಪಟ್ಟಿಯನ್ನ ಸಂಭಾವ್ಯ ಪಟ್ಟಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಏನೇನು ಫೈನಲ್ ಆಗಿ ಅಧಿಕೃತವಾಗಿ ಯಾರು ಅಂತ ನಾವು ಕೂಡ ತೋರಿಸ್ತೀವಿ. ಹಾಗಾದ್ರೆ ಯಾರಿಗೆ ಟಿಕೆಟ್, ಯಾರಿಗೆ ನಿರಾಸೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಶಿವಕುಮಾರ್ ಉದಾಸಿ ಹಾವೇರಿಯಿಂದ ಇವರ ಹೆಸರು ಫೈನಲ್ ಆಗಿದೆ. ಶಿವಕುಮಾರ್ ಉದಾಸಿ ಅವರಿಗೆ ಹಾವೇರಿಯಿಂದ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಇವರು. ಹಾವೇರಿ ಕ್ಷೇತ್ರದಿಂದ ಶಿವಕುಮಾರ್ ಉದಾಸಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಇನ್ನು ಬಳ್ಳಾರಿಯಿಂದ ST ಸಮುದಾಯಕ್ಕೆ ಸೇರಿದಂತಹ ದೇವೇಂದ್ರಪ್ಪ ಅವರ ಹೆಸರು
ಬಿಜೆಪಿಯಿಂದ ಫೈನಲ್ ಆಗಿದೆ. ಬಳ್ಳಾರಿಯಿಂದ ಎಸ್ಟಿ ಕೆಟಗರಿಗೆ ಸೇರಿದಂತಹ ದೇವೇಂದ್ರಪ್ಪ ಅವರ ಹೆಸರು ಫೈನಲ್ ಆಗಿದೆ ಬಳ್ಳಾರಿಯಿಂದ. ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ದೇವೇಂದ್ರಪ್ಪ ಈ ಬಾರಿ ಕಣಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ನೋಡೋಣ, ಸಾಕಷ್ಟು ರೀತಿಯಲ್ಲಿ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಒಂದು ರೀತಿಯಲ್ಲಿ ತುಂಬಾನೇ ಕುತೂಹಲವನ್ನ ಮೂಡಿಸಿದೆ. ಕೊಪ್ಪಳ ಕ್ಷೇತ್ರದಿಂದ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಕರಡಿ ಸಂಗಣ್ಣನವರ ಹೆಸರು ಕೂಡ ಫೈನಲ್ ಆಗಿದೆ. ಕೊಪ್ಪಳದಲ್ಲಿ ಯಾರಪ್ಪ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿದ್ರೆ ಕರಡಿ ಸಂಗಣ್ಣನವರ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಸಂಭಾವ್ಯ ಪಟ್ಟಿಯನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಏನು ಎಸ್ಟಿ ಸಮುದಾಯಕ್ಕೆ ಸೇರಿದ ರಾಯಚೂರಿನಿಂದ ಅಮರೇಶ್ ನಾಯಕ್ ಅವರು ಕಣಕ್ಕೆ ಇಳಿತಾ ಇದ್ದಾರೆ. ಅಮರೇಶ್ ನಾಯಕ್ ಅವರು ರಾಯಚೂರಿನಿಂದ ಈ ಬಾರಿ ಪರೀಕ್ಷೆಗೆ ಇಳಿತಾ ಇದ್ದಾರೆ. ಎಸ್ಟಿ ಸಮುದಾಯಕ್ಕೆ ಸೇರಿದವರು ಇವರು ಅಮರೇಶ್ ನಾಯಕ್ ಅವರು. ಏನು ಭಗವಂತ ಖೂಬಾ ಇವರು ಬೀದರ್ನಿಂದ ಕಣಕ್ಕೆ ಇಳಿತಾ ಇದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಬಿಜೆಪಿಯ ಸಂಭಾವ್ಯ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ. ಭಗವಂತ ಖೂಬಾ ಇವರು ಬೀದರ್ ಕ್ಷೇತ್ರದಿಂದ ಅದೃಷ್ಟದ ಪರೀಕ್ಷೆಗೆ ಇಳಿತಾ ಇದ್ದಾರೆ. ಕಲಬುರಗಿ ಗೊತ್ತೇ ಇದೆ, ಉಮೇಶ್ ಜಾಧವ್ ಅವರ ಹೆಸರು ಫೈನಲ್ ಆಗಿದೆ. ಎಸ್ಸಿ ಬಂಜಾರ ಇದಕ್ಕೆ ಬರ್ತಾರೆ ಅವರು, ಗೊತ್ತೇ ಇದೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಿಗಿದು ಇನ್ನು ಕೂಡ ಅವ್ರು ಕೊಟ್ಟಂತ ಯಾವುದು ಕೂಡ ಫೈನಲ್ ಆಗಿಲ್ಲ, ಬಟ್ ಅವರ ಹೆಸರನ್ನೇ ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು GM ಸಿದ್ದೇಶ್ವರ್ ಲಿಂಗಾಯತ ಕೆಟಗರಿಗೆ ಸೇರಿದವರು ದಾವಣಗೆರೆ ಕ್ಷೇತ್ರದಿಂದ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ. GM ಸಿದ್ದೇಶ್ವರ್ ದಾವಣಗೆರೆ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತಾ ಇದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಆನೇಕಲ್ ನಾರಾಯಣಸ್ವಾಮಿ ಚಿತ್ರದುರ್ಗದಿಂದ ನಿಲ್ತಾ ಇದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಅಂತ ಹೇಳಿ ಒಂದಷ್ಟು ಆನೇಕಲ್ನ ಚಿತ್ರದುರ್ಗದ ಶಾಸಕರೇ ಇವತ್ತು ಒಂದು ರೀತಿಯಲ್ಲಿ ಗರಂ ಆಗಿದ್ರು. ನಮ್ಮನ್ನ ಯಾವುದೇ ರೀತಿಯಲ್ಲೂ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಯಾತಕ್ಕೋಸ್ಕರ ಆನೇಕಲ್ ನಾರಾಯಣಸ್ವಾಮಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗುತ್ತೆ ಅಧಿಕೃತ ಪಟ್ಟಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಚಿಕ್ಕದೊಂದು ಬ್ರೇಕ್.